ಆತ್ಮೀಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ದ್ವಿತೀಯ PUC 1-2 ಅಂಕದ ಪ್ರಮುಖ ಪ್ರಶ್ನೋತ್ತರಗಳು. ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ 2 ಅನುಕೂಲಗಳನ್ನು ತಿಳಿಸಿ. ಮತದಾನ ಸುಲಭ, ಸಮಯ ಉಳಿತಾಯ. ಮತದಾರ ಗುರುತಿನ ಚೀಟಿಯ 2 ಅನುಕೂಲತೆಗಳನ್ನು ತಿಳಿಸಿ. ನಕಲಿ ಮತದಾನ ತಡೆಯಬಹುದು. ಚುನಾವಣೆಗಳು ನ್ಯಾಯಯುತವಾಗಿ ನಡೆಸಬಹುದು. ರಾಜ್ಯ ಹಣಕಾಸು ನೆರವು ಕುರಿತು ಬರೆಯಿರಿ. ಹಣವಿಲ್ಲದ ಸಮರ್ಥ ವ್ಯಕ್ತಿಗಳು ಶಾಸನಸಭೆಗೆ ಆಯ್ಕೆ ಮಾಡಲು ರಾಜ್ಯ ಚುನಾವಣಾ ವೆಚ್ಚ ಭರಿಸಲು ನಿರ್ಧರಿಸಿದೆ. ಬುದ್ಧಿ, ಜಾಣ್ಮೆ, ನೈಪುಣ್ಯತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ. ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಯಾವುದಾದರೂ 2 ಸಮಿತಿಯನ್ನು ತಿಳಿಸಿ. ತಾರ್ಕುಂಡೆ ಸಮಿತಿ, ವಾಂಚೂರ್ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ. ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದ ಯಾವುದೇ 2 ಸಮಿತಿಯನ್ನು ತಿಳಿಸಿ. ವಾಂಚೂರ್ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ. ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿ. ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾದ ಜನಸಮೂಹವೇ ರಾಜಕೀಯ ಪಕ್ಷ. ಉದಾಹರಣೆಗೆ ಕಾಂಗ್ರೆಸ್, BJP ಮುಂತಾದವು. ಏಕಪಕ್ಷ ಪದ್ಧತಿ ಎಂದರೇನು? ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷ. ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ 2 ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ದ್ವಿಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಗೆ ಅಮೆರಿಕದ ಕನ್ಸರ್ವೇಟಿವ್ ಮತ್ತು ರಿಪಬ್ಲಿಕನ್ ಪಕ್ಷ. ಬಹುಪಕ್ಷ ಪದ್ಧತಿ ಎಂದರೇನು? ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಗೆ ಭಾರತದ ಪಕ್ಷ ಪದ್ಧತಿ. ಸಮ್ಮಿಶ್ರ ಸರ್ಕಾರ ಎಂದರೇನು? ಚುನಾವಣೆಗಳಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುತ್ತದೆ. ಇದನ್ನೇ ಸಮ್ಮಿಶ್ರ ಸರ್ಕಾರ ಎನ್ನುವರು. ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ. ಚುನಾವಣಾ ಪ್ರಣಾಳಿಕೆಗಳನ್ನು ಹೊರಡಿಸುವುದು, ಅಭ್ಯರ್ಥಿಗಳ ಆಯ್ಕೆ. ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆ ಆಗುತ್ತದೆ? ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆದಿದ್ದಾಗ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತದೆ. ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆ ಆಗುತ್ತದೆ? ಸಾರ್ವತ್ರಿಕ ಚುನಾವಣೆಗಳು ನಡೆದು ಯಾವುದೇ ಒಂದು ಪಕ್ಷ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆದಿದ್ದಾಗ ಹಲವಾರು ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸುತ್ತವೆ. ರಾಷ್ಟ್ರದಲ್ಲಿ ತುರ್ತು ಸಮಸ್ಯೆಗಳಿದ್ದಾಗ ಸಹ ಸಮ್ಮಿಶ್ರ ಸರ್ಕಾರ ರಚಿಸಬಹುದು. ಭಾರತದ 2 ರಾಜಕೀಯ ಪಕ್ಷಗಳನ್ನು ಹೆಸರಿಸಿ. ಕಾಂಗ್ರೆಸ್ ಮತ್ತು BJP. ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ. ಕಾಂಗ್ರೆಸ್, BJP, CPI, CPM, BSP ಮತ್ತು NCP. ಪ್ರಾದೇಶಿಕ ಪಕ್ಷ ಎಂದರೇನು? ಒಂದು ನಿರ್ದಿಷ್ಟ ನೆಲ, ಜಲ, ಭಾಷೆ ಮುಂತಾದವುಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದಿರುವ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಎಂದು ಕರೆಯುವರು. ಉದಾಹರಣೆಗೆ JDS, ಅಕಾಲಿದಳ್, TDP, DMK, AIDMK ಮುಂತಾದವು. ಪ್ರಮುಖ ಪ್ರಾಂತೀಯ ಪಕ್ಷಗಳಾದವು ಜನತಾದಳ, DMK, RJD, ಅಕಾಲಿದಳ, ಶಿವಸೇನೆ ಮುಂತಾದವು. ನಾಗರಿಕ ಸೇವಾ ವರ್ಗ ಎಂದರೇನು? ಹರ್ಮನ್ ಫೈನ್ರವರ ಪ್ರಕಾರ ಕಾಯಂ ಉದ್ಯೋಗ ಹೊಂದಿರುವ, ಸಂಭಾವನೆ ಪಡೆಯುವ, ಕೌಶಲ್ಯತೆಯುಳ್ಳ ವೃತ್ತಿನಿರತ ಅಧಿಕಾರಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು? ಕನಿಷ್ಠ 10 ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು. ಕೇಂದ್ರ ಸೇವೆ ಎಂದರೇನು? ಒಂದು ಉದಾಹರಣೆ ಕೊಡಿ. ರಾಷ್ಟ್ರಮಟ್ಟದಲ್ಲಿ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಾತ್ರ ಸಲ್ಲಿಸುವಾಗ ಸೇವೆಗಳನ್ನು ಕೇಂದ್ರ ಸೇವೆಗಳು ಎಂದು ಕರೆಯುವರು. ಅಖಿಲ ಭಾರತ ಸೇವೆ ಎಂದರೇನು? ರಾಷ್ಟ್ರಮಟ್ಟದಲ್ಲಿ ಆಯ್ಕೆಯಾಗಿ ಕೇಂದ್ರ ಮತ್ತು ರಾಜ್ಯಗಳೆರಡರಲ್ಲೂ ಸಲ್ಲಿಸಲಾಗುವ ಸೇವೆಗಳನ್ನು ಅಖಿಲ ಭಾರತ ಸೇವೆಗಳು ಎನ್ನುವರು. ಉದಾಹರಣೆಗೆ IAS, IPS ಮತ್ತು IFS. ಕೇಂದ್ರ ಸೇವೆಗೆ 2 ಉದಾಹರಣೆಗಳು ಕೊಡಿ. ಭಾರತೀಯ ವಿದೇಶಿ ಸೇವೆಗಳು, ಕಂದಾಯ ಸೇವೆಗಳು. ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆ ಕೊಡಿ. IAS, IPS, IFS. ನಾಗರಿಕ ಸೇವೆ 2 ಲಕ್ಷಣಗಳನ್ನು ತಿಳಿಸಿ. ವೃತ್ತಿ ನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ. ಆಡಳಿತ ಸೇವೆಯ ತಾಟಸ್ಥತೆ ಎಂದರೇನು? ನಾಗರಿಕ ಸಿಬ್ಬಂದಿ ಯಾವುದೇ ಚಟುವಟಿಕೆಗಳಿಂದ ದೂರವಿದ್ದು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದನ್ನೇ ಆಡಳಿತ ಸೇವೆಯ
ತಾಟಸ್ಥತೆ ಎನ್ನುವರು. ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸುವುದು, ಜಂಟಿ ನೇಮಕಾತಿಗಳನ್ನು ಮಾಡುವುದು. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು, ನಾಗರಿಕ ಸಿಬ್ಬಂದಿಗಳ ವರ್ಗಾವಣೆಗೆ ಬಡ್ತಿ ಸಂಬಂಧಿಸಿದಂತೆ ನಿಯಮಗಳನ್ನು ರೂಪಿಸುವುದಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.